Hello everyone. So to all the beautiful people who are watching this video, welcome to my YouTube channel that is Wonderglam with Sahana. So ಇವತ್ತಿನ vlog ಬಂದು ಏನಿರುತ್ತೆ ಅಂದರೆ I'm going to my most favorite place, that is ಮಂತ್ರಾಲಯ. ಎಸ್, ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ. ಸೊ ಇವತ್ತು ನೈಟ್ ಬಸ್ ಇದೆ. ಸೊ ನಾಳೆ ಬೆಳಗ್ಗೆ ಮಂತ್ರಾಲಯದಲ್ಲಿ ಇರ್ತೀನಿ. ಎಷ್ಟು ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ ಗೊತ್ತಾ? ಬಿಕಾಸ್ ದರ್ ಇಸ್ ಅ ಸೇಯಿಂಗ್ ಆಯಿತಾ, ಏನಂದರೆ ನೀವು ಎಲ್ಲೇ ಕೂಡ ಪ್ಲ್ಯಾನ್ ಮಾಡಿದ ತಕ್ಷಣ ಹೋಗ್ಬಿಡ್ಬೋದಂತೆ, ಬಟ್ ಇಲ್ಲಿಗೆ ಮಾತ್ರ ಅವ್ನು ಕರ್ಸ್ಕೊಂಡ್ರೆ ಮಾತ್ರ ನೀವು ಹೋಗೋಕ್ಕೆ ಸಾಧ್ಯ ಅಂತಾರೆ. ದಟ್ ಇಸ್ ವೆರಿ ಟ್ರೂ, ಟ್ರಸ್ಟ್ ಮಿ. ಬಿಕಾಸ್ ನಾನು ದಿಸ್ ನಾಟ್ ಫಸ್ಟ್ ಟೈಮ್, ದಿಸ್ ಸೆಕೆಂಡ್ ಟೈಮ್. ಆ್ಯಂಡ್ ನಾನು ಹೋಗಿದ್ದೀನಿ ಪ್ರೀವಿಯಸ್ಲಿ. 2 ಇಯರ್ಸ್ ಆಯಿತು ಹೋಗಿ. ವರ್ಷ ವರ್ಷ ಹೋಗಬೇಕು ಅಂದ್ಕೊತೀನಿ. ಐ ಡೋಂಟ್ ನೋ ವಾಟ್ ಇಸ್ ರಾಂಗ್, ಆಗ್ತಿರ್ಲಿಲ್ಲ. ಇವಾಗ ಆ್ಯಕ್ಚುಲಿ ನಾನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಲ್ಲ, ದ ಫಸ್ಟ್ ವ್ಲಾಗ್ ನಾನು ಅಲ್ಲಿ ಹೋಗಿ ಲಾಂಚ್ ಮಾಡಬೇಕು ಅಂದ್ಕೊಂಡಿದ್ದೆ. ಲೈಕ್ ಔಟ್ ಆಫ್ ಬ್ಲೂ, ಸೀರಿಯಸ್ಲಿ ದಟ್ ಈಸ್ ಹ್ಯಾಪನಿಂಗ್. ಸೊ ನಾನು ಅಲ್ಲಿ ಹೋಗಿ ಲಾಂಚ್ ಮಾಡ್ತಿದ್ದೀನಿ ನನ್ನ ಫಸ್ಟ್ ವಿಡಿಯೋ. ಸೊ ಐ ಆಮ್ ಲೈಕ್ ಫೀಲಿಂಗ್ ವೆರಿ ಬ್ಲೆಸ್ಡ್. ಸೊ ಯಾ, ವಿಲ್ ಸಿ ಯು ಇನ್ ದ ಬಸ್ ಮೇ ಬಿ. ಯಾ, ಬಾಯ್. ಸೊ ಅದಾದಮೇಲೆ ನಾವು ಬುಕ್ ಮಾಡಿದ್ದು ಭಾರತ್ ಲೈನ್ಸ್ ಅವ್ರದ್ದು ಭಾರತ್ ಬೆನ್ಸ್ ಅಂತ. ದಿಸ್ ಇಸ್ ಹೈಲಿ ರೆಕಮೆಂಡೆಡ್ ಗೈಸ್. ಎಂತಕ್ಕಂದರೆ ಅಷ್ಟು ಕಂಫಿ ಆಗಿದೆ, ಅಷ್ಟು ಲಕ್ಸುರಿ. ಬಟ್ ಕಾಸ್ಟ್ ಬಂದು ಜಸ್ಟ್ 999 ಅಷ್ಟೇ. ಆ್ಯಂಡ್ ಆಲ್ಸೋ ವೆಬ್ಸೈಟಲ್ಲಿ ಹೋಗಿ ಮಾಡಿದ್ರೆ ನಿಮಗೆ 50% ಆಫ್ ಕೂಡ ಸಿಗುತ್ತೆ. ಆ್ಯಂಡ್ ಆಲ್ಸೋ ದಿಸ್ ಇಸ್ ನಾನ್ ಸ್ಟಾಪ್ ಬಸ್. ಆನ್ ಟೈಮಿಗೆ ನಿಮ್ಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಎಲ್ಲೂ ಟೀಗಾಗಲಿ ಡಿನ್ನರ್ಗಾಗಲಿ ಬ್ರೇಕ್ ಇಲ್ಲ. ಬಟ್ ಇಂಪಾರ್ಟೆಂಟ್ ಏನಂದರೆ ಬಸ್ಸಲ್ಲೇ ನಿಮಗೆ ರೆಸ್ಟ್ ರೂಮ್ ಇದೆ. ಹೌದು, ಬಸ್ಸಲ್ಲೇ ರೆಸ್ಟ್ ರೂಮ್ ಇದೆ. ಸೊ ದಿಸ್ ಇಸ್ ವೆರಿ ಕಂಫಿ. ಪ್ಲೀಸ್, ಐ ಹೈಲಿ ರೆಕಮೆಂಡ್ ದಿಸ್. ಆ್ಯಂಡ್ ಇವರೇನು ನೋಡಿ, ನಮ್ಮ ಮದರ್ ಇಂಡಿಯಾ, ದ ರೀಸನ್ ಆಫ್ ಮೈ ಎಕ್ಸಿಸ್ಟೆನ್ಸ್. ಸಬ್ಸ್ಕ್ರೈಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ಸ್ವಲ್ಪ ಈ ಥರ ಶೂಟ್ ಮಾಡಿಕೊಂಡು ಕಿಟಕಿ ನೋಡಿಕೊಂಡು ಐ ವಾಸ್ ಲಾಸ್ಟ್ ಇನ್ ಮೈ ಓನ್ ವರ್ಲ್ಡ್. ಕಾಣದ ಕಡಲಿಗೆ ಹಾಡಾಡ್ಕೊಂಡು ಐ ವಾಸ್ ಹ್ಯಾವಿಂಗ್ ಫನ್. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಸೊ ನಾವು ಬಂದು ಬೆಳಗಿನ ಜಾವ 5 ಗಂಟೆಗೆ ಮಂತ್ರಾಲಯಕ್ಕೆ ಬಂದ್ವಿ. ಅದಾದಮೇಲೆ ಟೀ ಕಾಫಿ ಬಿಸ್ಕೆಟ್ ತಿನ್ಕೊಂಡು ಹೋಟ್ಲಿಗೆ ಹೋಗೋಣ ಅಂತ. ಹೋಟ್ಲು ಬಂದು ಇಲ್ಲೇ ನೀವು ಬಸ್ ಇಳ್ದಿದ ತಕ್ಷಣ ಮೇಡಮ್ ರೋಮ್ ಅಂದ್ಕೊಂಡು ಬರ್ತಿರ್ತಾರೆ. ಸೊ ಅಲ್ಲಿ 800 ರುಪೀಸ್ಗೆ ಸಿಕ್ತು ಇದು ರೂಮು. ಜಸ್ಟ್ ನೈಟ್ ಬಸ್ ಇರುತ್ತೆ. ನೆಕ್ಸ್ಟ್ ವರ್ಷ ಅಷ್ಟಲ್ಲಿ ನೆಕ್ಸ್ಟ್ ವರ್ಷ ಅಷ್ಟಲ್ಲಿ ಎಷ್ಟು ಬೈ ನೆಕ್ಸ್ಟ್ ಇಯರ್ ಒಳ್ಳೆದಾಗಲಿ. ಹಾಂ. ಹೋಪ್ಫುಲಿ ಎಲ್ಲ ಬಿಲ್. ಆಮೇಲೆ ಹೊಟ್ಟೆ ತುಂಬ ಹಸಿತಿತ್ತು. ಅಲ್ಲೇ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಬಂದು ತಿಂತಾ ಇದ್ವಿ. ಅದಾದಮೇಲೆ ನಾವು ರಾಯರನ್ನು ನೋಡೋಕೆ ಹೋದ್ವಿ. ಏನೋ ಒಂಥರ ವೈಬಲ್ಲ ಎಂಟ್ರಿ ಆಗಿದ ತಕ್ಷಣ. ಸಿಕ್ಕಾಪಟ್ಟೆ ಜನ ಇದ್ದರು. ಅದಾದಮೇಲೆ ದರ್ಶನ ಮುಗೀತು, ಚೆನ್ನಾಗೇ ದರ್ಶನ ಆಯಿತು. ಆಮೇಲೆ ಮಂಗಳಾರತಿ ಆಗ್ತಿತ್ತು. ಸೊ ಮಂಗಳಾರತಿ ನೋಡಿಕೊಂಡು ಸ್ವಲ್ಪ ರಾಯರನ್ನ ಜಪ ಮಾಡೋಣ ಅಂತ ಕೂತ್ಕೊಂಡೆ. ಸೊ ಆ್ಯಕ್ಚುಲಿ ಇದು ಜಪಮಾಲೆ ಅಂತ ಒಳಗಡೆನೇ ಸಿಗುತ್ತೆ. ಇದು ಪ್ಲೀಸ್ ತೊಗೊಳ್ಳಿ ಇದನ್ನು. ಮೊದಲ ಹೋಗಿದ ತಕ್ಷಣ ತೊಗೊಂಡು ಜಪ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಅದಾದಮೇಲೆ ರಾಯರು ಪ್ರಸಾದ ತೊಗೊಳ್ಳೋಣ ಅಂತ ಬಂದ್ವಿ. ಅಲ್ಲೂ ಕ್ಯೂ ಇತ್ತು. ಸೊ ಪ್ರಸಾದ ತೊಗೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ. ಅಲ್ಲಿ ಬಂದು ಆಟೋದವರು ಆ್ಯಕ್ಚುಲಿ 150 or 200 ಪರ್ ಹೆಡ್ಗೆ ನಿಮಗೆ 5 ಪ್ಲೇಸಸ್ನ ತೋರಿಸ್ತಾರೆ. 2 ಅವರ್ಸ್ or 2.5 ಅವರ್ಸಲ್ಲಿ ಕರ್ಕೊಂಬಂದು ಮತ್ತೆ ಬಿಡ್ತಾರೆ. ಸೊ 150 ಪರ್ ಈಚ್ಗೆ ನಾವು ಹೊರಟಿದ್ದು. ಸೊ ಫಸ್ಟ್ ನಮ್ಗೆ ಕರ್ಕೊಂಡೋಗಿದ್ದು ಅಭಯಾಂಜನೇಯ ಟೆಂಪಲ್ಗೆ. ಇದು ಬಂದು 33 ಫೀಟ್ ಆಂಜನೇಯ ಸ್ಟ್ಯಾಚು ಇದೆ. ಸೊ ಇದು ಬಂದು ಅಷ್ಟು ಕ್ಯೂ ಏನಿರಲ್ಲ, ಬೇಗ ದರ್ಶನ ಆಗುತ್ತೆ. ಸೊ ನೆಕ್ಸ್ಟ್ ಜಾಗಕ್ಕೆ ಹೋಗೋಣ ಅಂತ ಹೊರಟ್ವಿ. ಸೊ ಹೋಗೋ ಗ್ಯಾಪಲ್ಲಿ ನಾವು ಸ್ವಲ್ಪ ನಮ್ಮ ಕ್ರೇಜಿನೆಸ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಹ್ಯಾವಿಂಗ್ ಲಿಟಲ್ ಫನ್. ನೆಕ್ಸ್ಟ್ ಜಾಗ ಹೋಗಿದ್ದು ನಾವು ಬಂದು ಏಕಶಿಲಾ ಬೃಂದಾವನ. ಇದು ಅಕ್ಕಪಕ್ಕನೂ ಒಂದು 3 ದೇವಸ್ಥಾನಗಳಿದೆ, ನೋಡ್ಕೊಂಡು ಬರ್ಬೋದು. ಇದು ತುಂಗಭದ್ರಾ ನದಿ ಪಕ್ಕನೇ ಇದೆ. ರಾಯರು ಜಪ ಮಾಡ್ತಿದ್ದ ಸ್ಥಳ ಅಂತ ಇದು. ನೆಕ್ಸ್ಟ್ ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ ಬಿಚ್ಚಾಲಮ್ಮ ದೇವಸ್ಥಾನ ಅಂತ ಇದೆ. ಇದು ಒಂದು ಗಾಡೆಸಸ್ ಇರೋ ಜಾಗ, ಅಂದರೆ ಹೆಣ್ದೇವರು ನೆಲೆಸಿರೋ ಜಾಗ. ಈ ಜಾಗ ಸ್ಪೆಷಾಲಿಟಿ ಏನಂದರೆ ದೇವಸ್ಥಾನನ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಮಾತ್ರ ಕಟ್ಟಲಾಗಿದೆ ಅಂತ ಹೇಳ್ತಾರೆ. ದಟ್ ಇಸ್ ಆ್ಯಕ್ಚುಲಿ ವೆರಿ ಟ್ರೂ. ನಂತರ ತುಂಗಭದ್ರಾ ನದಿ ಹತ್ರ ಬಂದು ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ
ಆಟ ಆಡ್ಕೊಂಡು, ಫೋಟೋ ತೆಗೆಸ್ಕೊಂಡು ಆ್ಯಂಡ್ ವಿ ವರ್ ಲೈಕ್ ಲಾಸ್ಟ್ ಇನ್ ದ ಬ್ಯೂಟಿ ಆಫ್ ದ ನೇಚರ್. ನಂತರ ಹೊರಟಿದ್ದು ನಾವು ಅಪ್ಪಣ್ಣಾಚಾರ್ಯ ಟೆಂಪಲ್. ಈ ಜಾಗ ಬಂದು ರಾಯರು ವಿಶ್ರಾಂತಿ ತಗೊಳ್ತಿದ್ದ ಜಾಗ ಅಂತೆ. ಸೊ ಇಲ್ಲಿ ಸ್ವಲ್ಪ ಬುಕ್ಸ್ ಎಲ್ಲ ಇತ್ತು. ಸ್ವಲ್ಪ ರಾಯರು ಭಜನೆ ಬುಕ್ಸ್ ತೊಗೊಂಡು ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗ್ತಿದ್ದೀರಾ ಅವ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಏನಂದರೆ ಬೆಳಗ್ಗೆ ಮತ್ತು ಸಂಜೆ ಎರಡೂ ಸಲ ರಾಯರ ದರ್ಶನ ಮಾಡೋಕೆ ಹೋಗಿ. ಬಿಕಾಸ್ ಈವ್ನಿಂಗ್ ಅಷ್ಟು ರಶ್ ಇರಲ್ಲ ಆ್ಯಂಡ್ ಆಲ್ಸೋ ನಿಮಗೆ ಬಿಡ್ತಾರೆ ಅಲ್ಲಿ. ನಾನು ಆ್ಯಕ್ಚುಲಿ 15 ಮಿನಿಟ್ಸ್ ನಿಂತಿದ್ದೆ ರಾಯರ ಮುಂದೆ. ಆ್ಯಂಡ್ ಆಲ್ಸೋ ಅತ್ತೆ ಕೂಡ ಯಾರುಗಳು ಯಾರುಗಳು ಬರಲ್ಲ ಹೇಳಿ. 15 ಮಿನಿಟ್ಸ್ ನೀವು ರಾಯರನ್ನು ನೋಡ್ತಿದ್ದೀರಾ ಅಂದರೆ ಯು ಆರ್ ಲೈಕ್ ರಿಯಲಿ ಬ್ಲೆಸ್ಡ್. ಸೊ ರಾಯರ ದರ್ಶನ ಮಾಡಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ಅದು ದರ್ ಇಸ್ ಅ ಸೇಯಿಂಗ್ ಆಯಿತಾ, ಟ್ರಸ್ಟ್ ದ ಪ್ರಾಸೆಸ್ ಅಂತ. ಸೊ ಲೈಫಲ್ಲಿ ಏನೇ ಆದರೂ ಜಸ್ಟ್ ಸೇ ರಾಯರಿದ್ದಾರೆ ಆ್ಯಂಡ್ ಮೂವ್ ಆನ್ ಅಷ್ಟೇ. ರಾಯರನ್ನ ನಂಬಿದವ್ರಿಗೆಲ್ಲ ಮಿರಾಕಲ್ಸ್ ಆಗಿದೆ, ನನಗೂ ಆಗಿದೆ ಆ್ಯಂಡ್ ಮುಂದೆ ಆಗುತ್ತೆ. ಐ ಟ್ರಸ್ಟ್ ದ್ಯಾಟ್. To my channel, you want to say something? Huh? To my channel, you want to say something? What did I say? Wish me luck. Then what else? How did you feel Mantralaya? Trip. I really had a very First time, no? first time, yeah, my first visit to Mantralaya, and I really had a very good darshan both the times, morning and evening. I feel I'm truly blessed by the God because by giving me such good darshan, I'm feeling really very spiritually, shaken from inside. I'm very thankful that wherever, whichever temple visit I'm going, my friend Sahana is with me. Yeah. I will be with you always. Yeah, so God I will hope bless you. our friendship continues like this, and both of us have come for what reason also should get also fulfilled. Yes. Important will. is that Manifest it. yeah, both of us should be happy with what we have prayed for we get. Yes. God will bless everyone. ಸೊ ಲೈಟಿಂಗ್ ಎಲ್ಲ ನೋಡಿಕೊಂಡು ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋದ್ವಿ. ಮಂತ್ರಾಲಯದಲ್ಲಿ ಏನು ಫೇಮಸ್ ಅಂತ ಕೇಳಿದ್ರೆ ಅಲ್ಲಿ ಹೇಳೋದೆ ಕ್ಯಾಪ್ಸಿಕಮ್ ಬಜ್ಜಿ ಮತ್ತು ಬದನೆಕಾಯಿ ಬಜ್ಜಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಕೊಡ್ತಾರೆ ಇಲ್ಲಿ. ಆರ್ಚ್ ಆಗಿದ್ದು ನೆಕ್ಸ್ಟ್ ಅಂಗಡಿನೇ ಇದು. ಸೊ ತಿನ್ಕೊಂಡು ನಾವು ನೈಟ್ ಬಸ್ ಇತ್ತು ಹೊರಟ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಟಾಟಾ ಸಿ ಐ ಲವ್ ಯು ಆಲ್.